ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ಅನ್ಕೊಂಡಿರೋದು ನೀವು ಅನ್ಕೊಂಡಿರೋದೆಲ್ಲ ಈಡೇರಿಸಲಿ. ನೀನು ಈಡೇರಿಸೋದಿಲ್ಲ ನೋಡು ದೇವರು ಅಂತ ಹೇಳ್ಬೇಡಿ. ಸೊ ಓಕೆ, ಹಬ್ಬದ ದಿನ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ರಪ್ಪ. ಯಾರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಆಗಿದ್ರೆ ಸಬ್ಸ್ಕ್ರೈಬ್ ಹಾಕೊಂಡಂಗೆ ಚಾನಲ್ ನೋಡಿದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮೊದಲನೇ ಮ್ಯಾಟ್ರು ಹೋಗ್ಬಿಡೋಣ. ಇಟ್ಸ್ ಅಬೌಟ್ ನಮ್ಮ KL ರಾಹುಲ್. ಹೈ ಆನ್ ಎಕ್ಸ್ಪೆಕ್ಟೇಷನ್ ಇತ್ತು KL ರಾಹುಲ್ ಮೇಲೆ. ಈ ಮ್ಯಾಚಲ್ಲಿ ದುಲೀಪ್ ಟ್ರೋಫಿ ಮ್ಯಾಚಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ನಡೀತಾ ಇದೆ. ಸೊ ಒಂದು ಬಿಗ್ ಸೆಂಚುರಿ ಒಂದು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ KL ರಾಹುಲ್ ಅವರು 37 ರನ್ಗೆ ಔಟ್ ಆಗಿದ್ದಾರೆ. 111 ಬಾಲ್, ನೆಲ್ಸನ್ ನಂಬರ್ ಆಫ್ ಬಾಲ್ಸ್ನ ಆಡ್ಬಿಟ್ಟು ಔಟ್ ಆಗಿದ್ದಾರೆ 37 ರನ್ನಿಗೆ. ಓಕೆ, ಒಂಥರ ಏನಂತ ಹೆವಿಲಿ ಕನ್ವಿನ್ಸಿಂಗ್ ಅಂತ ಅನ್ಸಲ್ಲ. ಸೊ ಓಕೆ, 32 ರನ್ ಒಂಥರ ಆರ್ಡಿನರಿ ಸ್ಕೋರೇನೆ. ನೆಕ್ಸ್ಟ್ ಮ್ಯಾಚಲ್ಲಿ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಒಂದು ಸೆಂಚುರಿ ಬೇಕು ಗುರು ದುಲೀಪ್ ಟ್ರೋಫಿಯಲ್ಲಿ. ಬಾಂಗ್ಲಾದೇಶ ಸೀರೀಸ್ ಆಡಬೇಕು, ಇನ್ನೂ ಸ್ಕ್ವಾಡ್ ಬೇರೆ ಅನೌನ್ಸ್ ಆಗಿಲ್ಲ. ಸೊ ಇಲ್ಲೊಂದೇನಾದ್ರು ಸೆಂಚುರಿ ಬಂದಿದ್ದಾರೆ ಪಕ್ಕ ಶಾರ್ಟಾಗಿ ನೋಡಪ್ಪ ಇಳಿಸ್ತೀವಿ KL ರಾಹುಲ್ನ ಅಂತ ಅನ್ನೋ ಥರ BCCI ಅವರು ಸ್ಕ್ವಾಡ್ನ ರೆಡಿ ಮಾಡ್ತಿದ್ರು. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ KL ರಾಹುಲ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೊಬ್ಬರಿತಾರೆ ಅಂತ ಅನ್ಕೊಂಡಿದ್ವಲ್ಲ. ಸೊ ಅದೇನೋ ಅಷ್ಟೊಂದೇನು ಕಾಣಿಸ್ಕೊಂಡಿಲ್ಲ. ನೋಡೋಣ, ಇನ್ನು ಮ್ಯಾಚು ನಡೀತಾ ಇದೆ. ಹೋಗ್ಬಿಟ್ಟು ಫ್ರೀ ಎಂಟ್ರಿ ಬೇರೆ ಇದೆ, ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡೋರು ನೋಡ್ಬೋದು. ಅಪ್ಡೇಟ್ ಬಿಟ್ಟು 147 ವರ್ಷದ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಈ ರೆಕಾರ್ಡು ಹಾಗೆ ಇರಲಿಲ್ಲ. ಇವಾಗ ಈ ರೆಕಾರ್ಡು ಆಗಿದೆ. ಏನಮ್ಮ ಅಂತ ರೆಕಾರ್ಡು ಅಂತಂದರೆ, ಮೊದಲು 7 ಸೆಂಚುರಿ ಡಿಫ್ರೆಂಟ್ ನೇಷನ್ಸ್ ಮೇಲೆ ಬಂದಿರುವಂಥದ್ದು ಬೇರೆ ಯಾರು ಅಲ್ಲ ಈ ರೆಕಾರ್ಡ್ನ ಮಾಡೋದು. ಇಟ್ಸ್ ಆಲಿ ಪೋಪ್. ಶ್ರೀಲಂಕಾ ಮೇಲೂ ಕೂಡ ಇವಾಗ ಸೆಂಚುರಿ ಓಡೋದ್ರಿಂದ ಇವರ 7 ಸೆಂಚುರಿ, ಫಸ್ಟ್ 7 ಸೆಂಚುರಿ ಏನಿದೆ ಇದು ಬಂದಿರೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ನೇಷನ್ಗಳ ಮೇಲೆ. ಯಾವ ಕ್ರಿಕೆಟರ್ನು ಕೂಡ, ಯಾವ ಬ್ಯಾಟರ್ನು ಕೂಡ ಫಸ್ಟ್ ಅವರ 7 ಸೆಂಚುರಿಗಳನ್ನ, 7 ಸೆಂಚುರಿ ಆಗಿರ್ಬೋದು, 6 ಸೆಂಚುರಿ ಆಗಿರ್ಬೋದು, ಸೊ ಯಾರು ಕೂಡ ಡಿಫ್ರೆಂಟ್ ನೇಷನ್ಗಳ ಮೇಲೆ ಓಡದೇ ಇಲ್ಲ. ಅದನ್ನು ಆ ದಾಖಲೆನ 147 ವರ್ಷದಲ್ಲಿ ಯಾರು ಓಡದೇ ಇಲ್ಲ ಅಂತಂದರೆ ಇದೊಂಥರ ವಿಶೇಷವಾಗಿರುವಂಥ ದಾಖಲೆ. ಎಲ್ಲ ಕಂಟ್ರಿ ಮೇಲೂ ಸೆಂಚುರಿ ಹೊಡಿಬೇಕು ಅಂದ್ರೆ ಏನು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಸೊ ಎಲ್ಲ ಕಂಟ್ರಿಗಳ ಮೇಲೆ ಸೆಂಚುರಿ ಹೊಡೆದಿರೋದು ಇವರು ಒಂಥರ ಅವರ ಅರ್ಲಿ ಕೇರಲ್ಲೇ ಹೊಡೆದಿದ್ದಾರೆ ನೋಡಿ. ಸೊ ಇದೊಂಥರ ವಿಶೇಷವಾಗಿರುವಂಥ ದಾಖಲೆ. ಅಪ್ಡೇಟ್ ನಂಬರ್ 3, ರಾಜಸ್ಥಾನ್ ರಾಯಲ್ಸ್ ಅವರು ಕನ್ಫರ್ಮ್ ಮಾಡಿದ್ದಾರೆ ರಾಹುಲ್ ದ್ರಾವಿಡ್ನ ಹೆಡ್ ಕೋಚ್ ಆಗಿ, ಜೊತೆಗೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿ ಕುಮಾರ ಸಂಗಕಾರನ, ಜೊತೆಗೆ ಕ್ಯಾಪ್ಟನ್ ಆಗಿ ಸಂಜು ಸ್ಯಾಮ್ಸನ್. ಸ್ವಲ್ಪ ರೂಮರ್ಸ್ಗಳು ಹರಿದಾಡ್ತಾ ಇತ್ತು ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ನ ಚೇಂಜ್ ಮಾಡುವಂಥ ಸಾಧ್ಯತೆ ಇದೆ, ಅದು ಇದೆ ಅಂತೆಲ್ಲ. ಬಟ್ ಇವಾಗ ಕನ್ಫರ್ಮ್ ಮಾಡಿದ್ರೆ ಸಂಜು ಸ್ಯಾಮ್ಸನ್ ಅವ್ರನ್ನೇ ಕ್ಯಾಪ್ಟನ್ಸಿನ IPL 2025ಗೆ ನಿಭಾಯಿಸ್ತಾರಂತೆ. ಅಪ್ಡೇಟ್ ನಂಬರ್ 4, ಬಾಬರ್ ಆಜಮ್ ಅವರು ಅವರ ಕ್ಯಾಪ್ಟನ್ಸಿನ ವೈಟ್ ಬಾಲ್ ಫಾರ್ಮೆಟ್ ಅಲ್ಲೂ ಕೂಡ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಈಗ ಅಪ್ಡೇಟ್ ಬರ್ತಿದೆ. ಇದೇನು ಹೊಸ ವಿಚಾರನ? ವರ್ಲ್ಡ್ ಕಪ್ ಆದಾಗ ಕಿತ್ಕೊಂಡಿದ್ರು ಕ್ಯಾಪ್ಟನ್ಸಿನ, ಮತ್ತೆ ಕೊಟ್ಟಿರೋ ಕ್ಯಾಪ್ಟನ್ಸಿನ ಇವಾಗ ಮತ್ತೆ ಕಿತ್ಕೊಂತ ಇದ್ದಾರೆ. ಸೊ ಇದೇನು ದೊಡ್ಡ ವಿಚಾರ ಏನಲ್ಲ. ಬಾಬರ್ ಆಜಮ್ಗೆ ಕ್ಯಾಪ್ಟನ್ಸಿ ಬರೋದು, ಕಿತ್ಕೊಳ್ಳೋದು, ಕೊಡೋದು, ಮತ್ತೆ ಇದೆಲ್ಲ ಆಗ್ತಾ ಇರೋದೇನೆ. ರೀಸೆಂಟಾಗಂತೂ ಒಂದೂವರೆ ವರ್ಷದಿಂದ ಆಗ್ತಾ ಇರೋದೇನೆ ಇದು. ಸೊ ಮತ್ತೆ ಇವಾಗ ರಿಪೀಟಲ್ಲಿ ಕ್ಯಾಶ್ ಹೊಡೆದಂಗೆ ಐತೆ ಅಷ್ಟೇ. ಇವಾಗ ಮತ್ತೆ ಕಿತ್ಕೊಂತಾರೆ ಕ್ಯಾಪ್ಟನ್ಸಿ. ಮೊಹಮ್ಮದ್ ರಿಜ್ವಾನ್ಗೆ ಕ್ಯಾಪ್ಟನ್ಸಿ ಕೊಟ್ಬಿಡ್ತಾರೆ ವೈಟ್ ಬಾಲ್ ಕ್ಯಾಪ್ಟನ್ಸಿನ. ಅದು ಇದು ಅಂತಲ್ಲ, ಶಾಹಿನ್ ಅಫ್ರಿದಿ ಯಾರ್ಯಾರೋ ಕ್ಯಾಪ್ಟನ್ ಆಗಿದ್ರು. ಸೊ ಇವಾಗ ರಿಜ್ವಾನ್ ಅವ್ರಿಗೆ ಕೊಡಬೇಕು ಅಂತ ಅನ್ಕೊಂತ ಇದ್ದಾರಂತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಬಾಬರ್ ಆಜಮ್ ಇವಾಗ ಎಲ್ಲ ಆಡ್ತಾ ಇರೋದು ನೋಡ್ತು ಅಂದರೆ, ಅವ್ರು ಇರೋ ಫಾರ್ಮ್ನ ನೋಡ್ತು ಅಂದರೆ ಅತ್ಯಂತ ಕಳಪೆ ಫಾರ್ಮಲ್ಲಂತೂ ಕಾಣಿಸ್ಕೊಂತಿದ್ದಾರೆ. ವೈಟ್ ಬಾಲರ್ ಆದರೂ ಸರಿ, ರೆಡ್ ಬಾಲರ್ ಆದರೂ ಸರಿ, ಅವ್ರನ್ನ ಬೇಗ ಜಿಂಬಾಬ್ವೆ ಸೇರಿಸಿ ಕಳಿಸ್ರಪ್ಪ, ಅಲ್ಲಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರಲಿ ಒಂದು ಸ್ವಲ್ಪ ರನ್ನ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನಿ ಮಾಜಿ ಪ್ಲೇಯರ್ ದಾನಿಶ್ ಕನೇರಿಯಾ ಅವರು ಮಾತಾಡಿದ್ದಾರೆ ಬಾಬರ್ ಆಜಮ್ ಮತ್ತು ವಿರಾಟ್ ಕೊಹ್ಲಿ ಅವರ ಕಂಪ್ಯಾರಿಸನ್ ಬರೋದಕ್ಕೇನೆ ಹೋಗಬಾರ್ದು ಅಂತ. ಇದೆಲ್ಲರೂ ಹೇಳೋ ಅಂತ ಮಾತ್ರ. ಮುಂಚೆ ಬರ್ತಿದ್ದು ಕಂಪ್ಯಾರಿಸನ್, ಬಾಬರ್ ಆಜಮ್ ಅವರು ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಿದ್ರು. ಅವಾಗ ವಿರಾಟ್ ಕೊಹ್ಲಿ ಮತ್ತು ಬಾಬರ್ ಆಜಮ್ ಅವರ ಕಂಪ್ಯಾರಿಸನ್ ಬರ್ತಿದ್ದು. ಇವಾಗೆಲ್ಲ ಕಂಪೇರ್ ಮಾಡಕ್ಕೆ ಹೋಯ್ತವ್ರೆ ಚಿಲ್ಡ್ರನ್ ಮಕ್ಕಳ. ವಿರಾಟ್ ಕೊಹ್ಲಿ ಯಾಕೋ ಕಂಪೇರ್ ಮಾಡ್ತೀರಾ, ಬಾಬರ್ ಆಜಮ್ ಅನ್ನೋ ಥರ ಎಲ್ಲರೂ ಹೋಗಿತಾರೆ ಅಷ್ಟೇ. ಪಾಕಿಸ್ತಾನಿ ಪ್ಲೇಯರನ್ನೇ ಈ ಕಂಪ್ಯಾರಿಸನ್ ಇದು ತಗೊಳ್ಳೋದೇನೆ ಯೋಗ್ಯತೆ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಇಂಡಿಯಾಗೆ ಗೆಲ್ಸಿದ್ದಾರೆ. ಬಟ್ ಬಾಬರ್ ಆಜಮು ಏನು ಇಂಪ್ಯಾಕ್ಟ್ ಏನು ಬೀರಿಲ್ಲ. ದೊಡ್ಡ ಟೂರ್ನಮೆಂಟ್ಗಳಲ್ಲಾಗಿರ್ಬೋದು, ಮೈನ್ ಮ್ಯಾಚ್ಗಳಲ್ಲಾಗಿರ್ಬೋದು. ಸೊ ಇವ್ರು ಬರೀ ಜಿಂಬಾಬ್ವೆ ಅಂತ ಚಿಕ್ಕ ಕಂಟ್ರಿಗಳ ಮೇಲೆ ಬರೀ ಅವರು ಹಾವಳಿನ ಮಾಡಿದ್ದಾರೆ ಅಷ್ಟೇ. ಅದನ್ನು ಬಿಡ್ತು ಅಂದರೆ ವಿರಾಟ್ ಕೊಹ್ಲಿ ಥರ ಇಂಪ್ಯಾಕ್ಟ್ ಅಂತ ಇವ್ರು ಮಾಡೇ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಗೊತ್ತಿರೋವಂಥ ವಿಚಾರ, ಅದನ್ನು ಪಾಕಿಸ್ತಾನಿ ಕ್ರಿಕೆಟರ್ನೇ ಒಪ್ಕೊಂಡಿದ್ದಾರೆ ಅಷ್ಟೇ ಮಗ. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ವಾ.